ಟಿವಿ 46 ಮಲೆನಾಡು ವಾರ್ತೆಗಳು. ನಾನು ಮೇಘನಾ ಲೋಕೇಶ್. ಶಿಸ್ತು ಮತ್ತು ಬದ್ಧತೆಯಿಂದ ಆಳ್ವಾಸ್ ವಿದ್ಯಾಸಂಸ್ಥೆಯನ್ನು ಮೋಹನ್ ಆಳ್ವ ಕಟ್ಟಿ ಬೆಳೆಸಿದ್ದಾರೆ ಎಂದು ಶಾಸಕ ಸಿಮೆಂಟ್ ಮಂಜುನಾಥ್ ಹೇಳಿದ್ದಾರೆ. ಸಕಲೇಶಪುರದಲ್ಲಿ ಶುಕ್ರವಾರ ಸಂಜೆ ಆಳ್ವಾಸ್ ವಿದ್ಯಾಸಂಸ್ಥೆಯ ವತಿಯಿಂದ ನಡೆದ ಆಳ್ವಾಸ್ ನುಡಿಸಿರಿ ಸಾಂಸ್ಕೃತಿಕ ವೈಭವ ಕಾರ್ಯಕ್ರಮ ಉದ್ಘಾಟನೆ ನೆರವೇರಿಸಿ ಮಾತನಾಡಿದ ಅವರು, ಆಳ್ವಾಸ್ ವಿದ್ಯಾಸಂಸ್ಥೆಯಲ್ಲಿ ಓದಿದ ವಿದ್ಯಾರ್ಥಿಗಳಿಗೆ ತಮ್ಮ ಪ್ರತಿಭೆಯನ್ನು ಎಲ್ಲಾ ರಂಗದಲ್ಲೂ ಇಡೀ ದೇಶವೇ ತಿರುಗಿ ನೋಡುವಂತೆ ಅವಕಾಶ ಕಲ್ಪಿಸಿಕೊಡುವ ನಿಟ್ಟಿನಲ್ಲಿ ಶಿಸ್ತು ಮತ್ತು ಬದ್ಧತೆಯಿಂದ ಆಳ್ವಾಸ್ ವಿದ್ಯಾಸಂಸ್ಥೆಯನ್ನು ಮೋಹನ್ ಆಳ್ವ ಕಟ್ಟಿ ಬೆಳೆಸಿದ್ದಾರೆ ಎಂದು ಅವರು ಅಭಿಪ್ರಾಯಪಟ್ಟರು. ಪಟ್ಟಣದ ಎಪಿಎಂಸಿ ಆವರಣದಲ್ಲಿ ಶುಕ್ರವಾರ ನಡೆದ ಆಳ್ವಾಸ್ ನುಡಿಸಿರಿ ವಿರಾಸತ್ ಸಾಂಸ್ಕೃತಿಕ ವೈಭವದಲ್ಲಿ ಅವರು ಮಾತನಾಡುತ್ತಾ, ಶಿಕ್ಷಣದ ಜೊತೆಗೆ ಕ್ರೀಡೆ, ಸಂಸ್ಕೃತಿ, ಕಲೆಗೆ ಒತ್ತು ಕೊಡುವ ಆಳ್ವಾಸ್ ವಿದ್ಯಾಸಂಸ್ಥೆಯನ್ನು ಮೋಹನ್ ಆಳ್ವರು ಶಿಸ್ತು ಹಾಗೂ ಬದ್ಧತೆಯಿಂದ ಕಟ್ಟಿ ನಮ್ಮ ಸಂಸ್ಕೃತಿಗೆ ಶ್ರೀಮಂತಿಕೆ ತಂದುಕೊಟ್ಟಿದ್ದಾರೆ. ಇಂತಹ ಸಾಂಸ್ಕೃತಿಕ ವೈಭವ ಆಳ್ವಾಸ್ ವಿದ್ಯಾಸಂಸ್ಥೆಯವರು ನಮ್ಮ ತಾಲೂಕು ಜನರಿಗೆ ನೋಡುವ ಅವಕಾಶ ಕಲ್ಪಿಸಿಕೊಟ್ಟಿದ್ದು ತುಂಬಾ ಸಂತೋಷದ ವಿಷಯ ಎಂದು ಹೇಳಿದರು. ಸ್ಕೂಲ್ ಕಾರ್ಯಕ್ರಮಗಳಾದ್ರೆ ಆ ಮಕ್ಕಳ ಏನು ಪ್ರತಿಭೆ ಎಲ್ಲ ಕಡೆ ಗೊತ್ತಾಗಲಿಕ್ಕೆ ಸಾಧ್ಯ ಇಲ್ಲ. ಮೂಡುಬಿದಿರಲ್ಲಿ ನಡೀತಕ್ಕಂಥ ಆಳ್ವಾಸ್ ವಿರಾಸತ್ ಅಂತ ಹೇಳಿದ್ರೆ ಇಡೀ ರಾಜ್ಯಕ್ಕೆ ಒಂದು ರೀತಿ ಫೇಮಸ್, ಎಲ್ಲರೂ ಹೋಗ್ಬೇಕು ಅಂತ ಆಗುತ್ತೆ. ನಾನು ಕೂಡ ಈಗ ಒಂದು 10 ವರ್ಷದಿಂದ ಒಂದ್ಸತಿ ಬಂದು ತಮ್ಮ ಕಾರ್ಯಕ್ರಮವನ್ನು ಅಟೆಂಡ್ ಮಾಡಿದ್ದೆ. ನನಗೆ ಅವತ್ತು ನೋಡಿದಾಗ ಗೊತ್ತಾಯ್ತು, ಇಂಥ ಒಂದು ದೊಡ್ಡ ವಿದ್ಯಾಸಂಸ್ಥೆ, ಆ ಕಟ್ಟಡಗಳು ನೋಡಿ ನನ್ನ ತಲೆಬಿಸಿ, ಇಂಥ ಒಂದು ದೊಡ್ಡ ವಿದ್ಯಾಸಂಸ್ಥೆನ ಯಾರು ಕಟ್ಟಿರೋದು ಅಂತಕ್ಕಂಥ ನನಗೆ ಒಂದು ರೀತಿ ಆಸೆ ಆಗಿತ್ತು, ಅವ್ರು ಯಾರು ಅಂತ ನೋಡ್ಬೇಕು ಅಂತೇಳಿ. ಆಮೇಲೆ ಆ ಕಾರ್ಯಕ್ರಮವನ್ನ ನೋಡ್ಲಿಕ್ಕಿಂತ ಮುಂಚೆ ನಾನು ಶಾಲೆಗೆ ಹೋದೆ. ಶಾಲೆ ಒಳಗೆ ಹೋಗಿ ಇವ್ರು ಪಾಠ ಮಾಡ್ತಾರೆ ಮಕ್ಕಳಿಗೆ, ಕ್ಲಾಸ್ ರೂಮ್ ನೋಡಿದ್ದೆ. ಅಂದ್ರೆ ಅಂತ ದೊಡ್ಡ ವಿದ್ಯಾಸಂಸ್ಥೆ ಕಟ್ಟಿದ್ರು ಕೂಡ ತನ್ನ ವೃತ್ತಿನ ಅವ್ರು ಬಿಟ್ಟಿಲ್ಲ. ಇವತ್ತು ಇಷ್ಟು ದೊಡ್ಡ ವಿದ್ಯಾಸಂಸ್ಥೆ ಕಟ್ಟಲಿಕ್ಕೆ ಕಾರಣ ಅಂದ್ರೆ ಅವರಲ್ಲಿ ಇರ್ತಕ್ಕಂಥ ಶಿಸ್ತು ಅಂತೇಳಿ ಈ ಸಂದರ್ಭ ನಾನು ಹೇಳಿ ಇಷ್ಟಪಡ್ತೀನಿ. ಯಾಕಂದ್ರೆ ಯಾವ ವ್ಯಕ್ತಿಗೆ ಶಿಸ್ತಿರಲ್ಲ ಅವ್ರ ಈ ಮಟ್ಟಕ್ಕೆ ಬೆಳೆಯಲಿಕ್ಕೆ ಸಾಧ್ಯ ಇಲ್ಲ. ಯಾವುದೇ ವ್ಯಕ್ತಿಗೆ ಒಂದು ಗುರಿ ಇರಬೇಕು, ಒಂದು ಶಿಸ್ತಿರ್ಬೇಕು. ಆ ಎಲ್ಲಾ ಗುಣಗಳನ್ನ ಮೋಹನ್ ಆಳ್ವರು ಅಳವಡಿಸ್ಕೊಂಡಿದ್ದಾರೆ. ಇವತ್ತು ಉತ್ತಮವಾದ ಕಾರ್ಯಕ್ರಮ ನನ್ನ ಸಕಲೇಶಪುರದಲ್ಲಿ ಮಾಡ್ತಾ ಇದ್ದಾರೆ. ನನ್ನ ಸಕಲೇಶಪುರ ಜನತೆ ನೋಡ್ತಕ್ಕಂಥ ಸೌಭಾಗ್ಯ ಕೂಡ ಸಿಕ್ಕಿದೆ. ಇವತ್ತು ಈ ಕಾರ್ಯಕ್ರಮಕ್ಕೆ ಯಶಸ್ವಿಯಾಗಲಿ ತಮ್ಮ ಕಾರ್ಯಕ್ರಮ. ನಂತರ ಮಾತನಾಡಿದ ಮಾಜಿ ಶಾಸಕರಾದ ಎಚ್.ಕೆ. ಕುಮಾರಸ್ವಾಮಿ, 300 ವಿದ್ಯಾರ್ಥಿಗಳು ತಮ್ಮ ಪ್ರತಿಭೆಯ ಮೂಲಕ ಕಣ್ಮನ ತಳಿಸುವ ಪ್ರೇರಣೆ ನೀಡುವ ಅಪರೂಪದ ಕ್ಷಣ ಸವಿಯುವ ಅವಕಾಶವನ್ನು ಆಳ್ವಾಸ್ ವಿದ್ಯಾಸಂಸ್ಥೆ ಮಾಡಿಕೊಟ್ಟಿದೆ. ಮೂಡುಬಿದಿರೆಯಿಂದ ಸಕಲೇಶಪುರ ಸೇರಿದಂತೆ ಇತರ ರಾಜ್ಯಗಳಲ್ಲಿಯೂ ತಮ್ಮ ಪ್ರತಿಭೆಯನ್ನು ತೋರಿಸುತ್ತಿರುವ ವಿದ್ಯಾರ್ಥಿಗಳಂತೆ ನಮ್ಮ ಸಕಲೇಶಪುರದ ಪ್ರತಿಭೆಗಳು ಬೇರೆ ಜಿಲ್ಲೆಗಳಿಗೆ ಹೋಗಿ ತಮ್ಮ ಪ್ರತಿಭೆಯನ್ನು ತೋರಿಸುವಂತಾಗಲಿ ಎಂದು ಆಶಿಸಿದರು. ಮಾಜಿ ಶಾಸಕ ಎಚ್.ಎಂ. ವಿಶ್ವನಾಥ್ ಮಾತನಾಡಿ, ಆಳ್ವಾಸ್ ಶಿಕ್ಷಣ ಸಂಸ್ಥೆಯಲ್ಲಿ 22,000 ಮಕ್ಕಳಿಗೆ ಶಿಕ್ಷಣ ನೀಡುತ್ತಿದ್ದಾರೆ. 3,000 ಮಕ್ಕಳಿಗೆ ಉಚಿತ ಶಿಕ್ಷಣ ವಸತಿ ನೀಡಿದ್ದಾರೆ. 300 ಅಂಗವಿಕಲ ವಿದ್ಯಾರ್ಥಿಗಳಿಗೆ ಉಚಿತ ವಸತಿ ಶಿಕ್ಷಣ ನೀಡುತ್ತಿದ್ದಾರೆ. 500 ಕೋಟಿಗೂ ಹೆಚ್ಚು ಸೇವೆಗೆ ಮೀಸಲಿಟ್ಟಿದ್ದಾರೆ. ಈ ಪ್ರತಿಭೆಗಳು ತಮ್ಮ ನೃತ್ಯಕ್ಕೆ ತಾವೇ ವೇಷಭೂಷಣಗಳನ್ನು ತಯಾರಿ ಮಾಡಿಕೊಳ್ಳುವಂತ ಮಟ್ಟಕ್ಕೆ ಬೆಳೆಸಿದ್ದಾರೆ. ಬೇರೆ ಬೇರೆ ರಾಜ್ಯ ಸಂಸ್ಕೃತಿಯ ಕಲೆಯನ್ನು ಒಂದೇ ವೇದಿಕೆಯಲ್ಲಿ ಬಿಂಬಿಸುವ ಕೆಲಸ ಮಾಡಿದ್ದಾರೆ. ನಾವು ಮೂಡಬಿದ್ರೆಗೆ ಹೋದರೆ ದೇಶದ ಸಂಸ್ಕೃತಿಯನ್ನು ಒಂದೇ ಕಡೆ ನೋಡುವಂತ ಸೌಭಾಗ್ಯ ಸಿಗುತ್ತದೆ ಎಂದು ಶ್ಲಾಘಿಸಿದರು. ನಂತರ ಮೋಹನ್ ಆಳ್ವ ಮಾತನಾಡಿ, ಇದು ಶಿಕ್ಷಣ ಸಂಸ್ಥೆಯ ಬಗ್ಗೆ ಪ್ರಚಾರ ಮಾಡುವಂತಾಗಲಿ ವ್ಯಾಪಾರಕ್ಕಾಗಿ ಬಂದ ಉದ್ದೇಶವಲ್ಲ. ಸಂಸ್ಕೃತಿಯ ವಿನಿಮಯ ಸಂಬಂಧಗಳನ್ನು ವೃದ್ಧಿಸುವ ಮತ್ತು ಕಲೆಯನ್ನು ಬಿತ್ತರಿಸುವ ಸೌಂದರ್ಯ ಪ್ರಜ್ಞೆಯನ್ನು ಪ್ರೇಕ್ಷಕರಲ್ಲಿ ಮೂಡಿಸುವಂತ ಕೆಲಸ ಮಾಡುವ ನಿಟ್ಟಿನಲ್ಲಿ ಇಂಥ ಸಾಂಸ್ಕೃತಿಕ ವೈಭವವನ್ನು ಮಾಡುತ್ತಾ ಬಂದಿದ್ದೇವೆ ಎಂದರು. ಆಳ್ವಾಸ್ ವಿರಾಸತ್ ಮಾಡಿ 30 ವರ್ಷ ಆಯಿತು. ಆಳ್ವಾಸ್ ನುಡಿಸಿರಿ ಮಾಡಿ 17 ವರ್ಷ ಆಯಿತು. ಅತಿ ವರ್ಷವು ಅತ್ಯಂತ ವಿಜೃಂಭಣೆಯಿಂದ ಮಾಡುತ್ತಾ ಬಂದಿದ್ದೇವೆ. 2012ರಲ್ಲಿ ಆಳ್ವಾಸ್ ವಿಶ್ವ ನುಡಿ ಸಿರಿಯನ್ನು ಮಾಡಿದಾಗ ಇದು ಕೇವಲ ಮೂಡಬಿದಿರೆಗೆ ಸೀಮಿತವಾಗಬಾರದು ಎಂಬ ಉದ್ದೇಶದಿಂದ ಇಡೀ ರಾಜ್ಯಾದ್ಯಂತ ಪಸರಿಸಬೇಕೆಂಬ ಉದ್ದೇಶದಿಂದ ಈ ರೀತಿ ಕಾರ್ಯಕ್ರಮಗಳನ್ನು ಮಾಡುತ್ತಾ ಬಂದಿದ್ದೇವೆ. ನಾವು 2ನೇ ಬಾರಿ ಸಕಲೇಶಪುರಕ್ಕೆ ಈ ಕಲಾ ವೈಭವವನ್ನು ಒತ್ತು ಬಂದಿದ್ದೇವೆ. ಕಳೆದ ಬಾರಿಯಂತೆ ಈ ಬಾರಿಯೂ ಕೂಡ ಅತ್ಯಂತ ಪ್ರೀತಿಯಿಂದ ಈ ಕಾರ್ಯಕ್ರಮ ನಡೆಯುವುದಕ್ಕೆ ನೀವೆಲ್ಲರೂ ಸಾಕ್ಷಿಭೂತರಾಗಿದ್ದೀರಿ. ಪ್ರತಿಯೊಬ್ಬರಲ್ಲೂ ಸೌಂದರ್ಯ ಪ್ರಜ್ಞೆ ಎಂಬುದಿರಬೇಕು. ಸೌಂದರ್ಯ ಪ್ರಶ್ನೆ ಇರುವವರು ದೇಶವನ್ನು ಪ್ರೀತಿಸುತ್ತಾರೆ, ಸಂಸ್ಕೃತಿಯನ್ನು ಪ್ರೀತಿಸುತ್ತಾರೆ, ಕಲಾವಿದರನ್ನು ಪ್ರೀತಿಸುತ್ತಾರೆ, ಪರಿಸರ ಭಾವೈಕ್ಯತೆಯನ್ನು ಪ್ರೀತಿಸುತ್ತಾರೆ. ಅವರು ಈ ಸೌಂದರ್ಯದ ಬಹುದೊಡ್ಡ ಸಂಪತ್ತು ಎಂದರು. ಸೌಂದರ್ಯ ಪ್ರಜ್ಞೆ ಇಲ್ಲದವರು ಬಹುದೊಡ್ಡ ಅಪಾಯಕಾರಿ ವ್ಯಕ್ತಿಗಳಾಗಿರುತ್ತಾರೆ. ಹಾಗಾಗಿ ನಾವು ಈ ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮೂಲಕ ಜಾಗೃತಿ ಮೂಡಿಸುತ್ತಿರುವ ಕೆಲಸವನ್ನು ಮಾಡುತ್ತಾ ಬಂದಿದ್ದೇವೆ. ಹೃದಯಕ್ಕೆ ಮತ್ತು ಮನಸ್ಸಿಗೆ ಶಿಕ್ಷಣ ಕೊಡುವ ಈ ರೀತಿ ಸಾಂಸ್ಕೃತಿಕ ಕಾರ್ಯಕ್ರಮಗಳಾದರೆ ಮನುಷ್ಯ ಜಾಗೃತಿಗೊಳ್ಳುತ್ತಾನೆ ಎಂದು ಹೇಳಿದರು. ಆದ್ದರಿಂದ ನಾನು ನನ್ನ ಗುರುಗಳಾದಂಥ ಕಾವಂದರಿಗೂ ಇಲ್ಲಿರುವ ಪ್ರಾಂಶುಪಾಲರಿಗೂ ಹೃತ್ಪೂರ್ವಕ ವಂದಿಸ್ತೇನೆ. ಇದೇ ರೀತಿ ಬಹಳಷ್ಟು ನಮ್ಮ ದಕ್ಷಿಣ ಜಿಲ್ಲೆಗೆ ಸಂಬಂಧಪಟ್ಟ 1,500ಕ್ಕೂ ಮಿಕ್ಕಿದಂತಹ ಕುಟುಂಬಗಳು ಈ ಸಕಲೇಶಪುರದಲ್ಲಿದೆ. ಇಂಥ ಊರಿನಲ್ಲಿ ತಾವುಗಳೆಲ್ಲರೂ ನಮ್ಮ ಅವಿಭಜಿತ ದಕ್ಷಿಣ ಜಿಲ್ಲೆಗೆ ಆಶಯ ಕೊಟ್ಟವರು. ನಮ್ಮವರು ಇಲ್ಲಿ ಬಂದು ಯಾವುದೋ ಕಾರಣಕ್ಕೆ ಇಲ್ಲಿ ಬಂದು ತೋಟವನ್ನು ಮಾಡಿಕೊಂಡು ಅಥವಾ ಇಲ್ಲಿ ಬೇರೆ ಬೇರೆ ವ್ಯವಹಾರಗಳನ್ನು ಮಾಡಿಕೊಂಡು ನಿಮ್ಮೊಟ್ಟಿಗೆ ಹಾಲು ನೀರಿನ ಸಂಬಂಧದಾಗಿ ಬೆರೆತುಕೊಂಡು ಇಲ್ಲಿಯ ಸಂಸ್ಕೃತಿಯನ್ನು ಸ್ವೀಕರಿಸಿಕೊಂಡು ಬಹಳ ಪ್ರೀತಿಯಿಂದ ಅವರು ಬದುಕ್ತಾ ಇರುವವರು. ನೀವು ಅವರಿಗೆ ಆಶಯ ಕೊಟ್ಟವರು.
ನಮಗೆಲ್ಲರಿಗೂ ಕೂಡ ಈ ಸಕಲೇಶಪುರದ ಒಂದು ಋಣ ಇದೆ. ಆದ್ದರಿಂದ ನಾವು ಇಂಥ ಜಿಲ್ಲೆಗೆ ಬರುವಾಗ ಸಕಲೇಶಪುರದಲ್ಲಿ ನಮ್ಮ ಕಾರ್ಯಕ್ರಮ ಕೊಡೋದು ನಮ್ಮ ಆದ್ಯ ಕರ್ತವ್ಯ. ಈ ದೃಷ್ಟಿಯಲ್ಲಿ ಹಲವು ವರ್ಷಗಳಿಂದ ಇಲ್ಲಿದ್ದಂಥ ನಮ್ಮ ದಕ್ಷಿಣ ಜಿಲ್ಲೆಯವರ ಎಲ್ಲರ ಪರವಾಗಿ ನಿಮ್ಮ ಸಕಲೇಶಪುರದವರಿಗೆ ನಾನು ಹೃತ್ಪೂರ್ವಕವಾಗಿ ವಂದಿಸ್ತಾ ಇದ್ದೇನೆ. ಕಾರ್ಯಕ್ರಮದಲ್ಲಿ 300 ವಿದ್ಯಾರ್ಥಿಗಳಿಂದ ಶಾಸ್ತ್ರೀಯ ನೃತ್ಯ, ಬೋಶಂಬು, ಆಂಧ್ರ ಜನಪದ ಬಂಜಾರ ನೃತ್ಯ, ಬಡಗುತಿಟ್ಟು, ಯಕ್ಷಗಾನ, ಶ್ರೀರಾಮ ಪಟ್ಟಾಭಿಷೇಕ, ಮಣಿಪುರಿ ಸ್ಟಿಕ್ ಡ್ಯಾನ್ಸ್, ಶಾಸ್ತ್ರೀಯ ನೃತ್ಯ, ನವದುರ್ಗಿಯರು, ಗುಜರಾತಿನ ಗರ್ಭ ಮತ್ತು ದಾಂಡಿಯಾ, ಮಲ್ಲಕಂಬ ಮತ್ತು ರೂಪ್ ಕಸರತ್ತು, ಡೊಳ್ಳು ಕುಣಿತ, ಸೃಜನಾತ್ಮಕ ನೃತ್ಯ, ಶ್ರೀಲಂಕಾದ ಕ್ಯಾಂಡಿಯನ್ ನೃತ್ಯ ಪ್ರದರ್ಶಿಸಿದರು. ವೇದಿಕೆಯಲ್ಲಿ ಪುರಸಭೆ ಅಧ್ಯಕ್ಷೆ ಜ್ಯೋತಿರಾಜ್ ಕುಮಾರ್, ಕಾಂಗ್ರೆಸ್ ಮುಖಂಡ ಮುರಳಿ ಮೋಹನ್, ಡಿವೈಎಸ್ಪಿ ಪ್ರಮೋದ್ ಕುಮಾರ್ ಜೈನ್, ಹಾಸನದ ಧರ್ಮಸ್ಥಳ ಆಯುರ್ವೇದ ಕಾಲೇಜು ನಿರ್ದೇಶಕ ಡಾಕ್ಟರ್ ಪ್ರಸನ್ನ ನರಸಿಂಹರಾವ್, ಪುರಸಭೆ ಮಾಜಿ ಅಧ್ಯಕ್ಷ ಸದಾಶಿವ ಭಂಡಾರಿ, ಪುರಸಭಾ ಸದಸ್ಯ ಮುಖೇಶ್ ಶೆಟ್ಟಿ, ಆಳ್ವಾಸ್ ನುಡಿಸಿರಿ ವಿರಸತ್ ಸಾಂಸ್ಕೃತಿಕ ವೈಭವದ ಸಕಲೇಶಪುರ ತಾಲೂಕು ಅಧ್ಯಕ್ಷ ಸಂಜಯ್ ಶೆಟ್ಟಿ, ಕಾರ್ಯದರ್ಶಿ ರವಿಕುಮಾರ್, ಖಜಾಂಚಿ ಸಿಪಿ ಪ್ರಸನ್ನ ಕುಮಾರ್, ಕೆಆರ್ ವೆಂಕಟೇಶ್, ಟಿಎಪಿಸಿ ಎಂಎಸ್ ಅಧ್ಯಕ್ಷ ಶಶಿಕುಮಾರ್, ಚಂದ್ರವೇಣಿ ಎಂ ಶೆಟ್ಟಿ, ಸಹನ ಶಶಿಧರ್, ರವಿರಾಜ್ ಪಿ ಶೆಟ್ಟಿ, ವಸ್ತಾರೆ ಲೋಕೇಶ್, ಪ್ರವೀಣ್ ಶೆಟ್ಟಿ, ಪತ್ರಕರ್ತರ ಸಂಘದ ಅಧ್ಯಕ್ಷ ಜೈ.ಬಿ. ಮಂಜು, ಕೆಆರ್ ಕವಿತಾ, ಬಾಳು ಮಲ್ಲಿಕಾರ್ಜುನ್ ಹಾಗೂ ಇತರರು ಇದ್ದರು. ಎಂಬಿ ಉಮೇಶ್, ಟಿವಿ 46 ಮಲೆನಾಡು ನ್ಯೂಸ್, ಸಕಲೇಶಪುರ.